ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಸಮಾಧಾನ ಪಡಿಸುವವರು ಧನ್ಯರು. ಅದಕ್ಕೆ ಆಧಾರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ನೋಡ್ರಿ, ಈಗ ಓದಿದ ವಚನದಲ್ಲಿ ದೇವರು ಹೇಳುತ್ತಿದ್ದಾರೆ, ಸಮಾಧಾನ ಪಡಿಸುವವರು ಧನ್ಯರಂತೆ, ಅವರು ದೇವರ ಮಕ್ಕಳು ಎಂಬುದಾಗಿ ಎನಿಸಿಕೊಳ್ಳುತ್ತಾರಂತೆ. ನಾವಿಂದಿನ ಲೋಕದಲ್ಲಿ ಎಲ್ಲ ಕಡೆ ಜಗಳ, ಅಸಹನೆ, ದ್ವೇಷ, ವಿಭಿನ್ನತೆ ಹೆಚ್ಚಾಗಿದೆ. ಕುಟುಂಬಗಳಲ್ಲಿ ಕಲಹ, ಸಮಾಜದಲ್ಲಿ ವಿರೋಧ, ಹೃದಯಗಳಲ್ಲಿ ಅಶಾಂತಿ ತುಂಬಿದೆ. ಆದರೆ ಯೇಸು ಸ್ವಾಮಿಲಿ ಹೇಳುತ್ತಿದ್ದಾರೆ, ಸಮಾಧಾನ ಪಡಿಸುವವರು ಧನ್ಯರು. ಅಂದರೆ ದೇವರು ಆಶೀರ್ವದಿಸುವವರು ಜಗಳವನ್ನು ಹಚ್ಚುವವರಲ್ಲ, ಜಗಳ ಹೆಚ್ಚಿಸುವವರಲ್ಲ. ದೇವರ ಮಕ್ಕಳು ಜಗಳ ಕಡಿಮೆ ಮಾಡುವವರು. 1 ಕೊರಿಂಥ 14ನೇ ಅಧ್ಯಾಯ 33ನೇ ವಚನ ಹೇಳುತ್ತದೆ, ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣವಲ್ಲ. ನಮ್ಮ ದೇವರು ಕಲಹದ ದೇವರಲ್ಲ, ಸಮಾಧಾನದ ದೇವರು. ನಾವು ದೇವರ ಮಕ್ಕಳಾಗಬೇಕಂದ್ರೆ ದೇವರ ಹೃದಯವನ್ನು ಹೊಂದಿರಬೇಕು. ನಮ್ಮ ಮಾತುಗಳಲ್ಲಿ, ನಮ್ಮ ನಡೆಗಳಲ್ಲಿ, ನಮ್ಮ ಸಂಬಂಧಗಳಲ್ಲಿ ಒಂದು ಸಮಾಧಾನ ಇರಬೇಕು. ಸಮಾಧಾನ ಪಡಿಸುವವರು ಸೇತುವೆಯನ್ನು ನಿರ್ಮಿಸುವವರಂತೆ. ಕೋಪ, ದ್ವೇಷ ಗೋಡೆಗಳನ್ನು ಕಟ್ಟುತ್ತದೆ. ಪ್ರೀತಿ, ಕ್ಷಮೆ, ಸಮಾಧಾನ ಸೇತುವೆಗಳನ್ನು ಕಟ್ಟುತ್ತದೆ. ಇನ್ನೊಂದು ಸಾರಿ ಹೇಳ್ತಾನೆ, ಕೋಪ, ದ್ವೇಷ ಗೋಡೆಗಳನ್ನು ಕಟ್ಟುತ್ತದೆ. ಪ್ರೀತಿ, ಕ್ಷಮೆ, ಸಮಾಧಾನ ಸೇತುವೆಗಳನ್ನು ಕಟ್ಟುತ್ತದೆ. ನಾವು ಗೋಡೆ ಕಟ್ಟುವವರಾಗಿರಬಾರದು, ಸೇತುವೆಗಳನ್ನು ಕಟ್ಟುವವರಾಗಿರಬೇಕು. ದೇವರು ನಾವು ಸಮಾಧಾನದ ಸಾಧನಗಳಾಗಿ ದೇವರು ನಮ್ಮನ್ನು ಉಪಯೋಗಿಸಲಿಕ್ಕೆ ಬಯಸುತ್ತಿದ್ದಾರೆ. ಒಡೆದ ಕುಟುಂಬಗಳನ್ನು ನಾವು ಸೇರಿಸಬೇಕು. ಜಗಳವಾಡುವಂಥ ಗಂಡ ಹೆಂಡಿರ ನಡುವೆ ನಾವು ಪ್ರೀತಿಯನ್ನು ತರಲು ಪ್ರಯತ್ನಿಸಬೇಕು. ಅದನ್ನೇ ದೇವರು ಹೇಳ್ತಾ ಇದ್ದಾರೆ, ಸಮಾಧಾನ ಪಡಿಸುವವರು ಧನ್ಯರು. ಯೇಸು ಸ್ವಾಮಿ ಅವರೇ ಸಮಾಧಾನ ಪ್ರಭು. ಅವರು ಈ ಲೋಕದಲ್ಲಿ ಮುಖ್ಯವಾಗಿ ಮನುಷ್ಯನು ಪಾಪದಿಂದ ದೇವರಿಂದ ದೂರ ಹೋಗಿದ್ದ. ಅವರ ಶಿಲುಬೆಯ ಮೂಲಕವಾಗಿ ದೇವರೊಂದಿಗೆ, ತಂದೆಯಾದ ದೇವರೊಂದಿಗೆ ನಮ್ಮನ್ನು ಸಮಾಧಾನ ಪಡಿಸಿದರಂತೆ. ನಮ್ಮ ಜೀವಿತದಲ್ಲಿ ನಾವು ಸಮಾಧಾನ ಪಡಿಸುವವರಾಗಿರಬೇಕು. ಒಮ್ಮೆ ಒಬ್ಬ ನಾಸ್ತಿಕ ವ್ಯಕ್ತಿ ದೇವರು ಇಲ್ಲ ಎಂಬುದಾಗಿ ವಾದಿಸುತ್ತಿದ್ದ. ಅದನ್ನು ಕೇಳಿದ ಒಬ್ಬ ಕ್ರೈಸ್ತನು ಹೀಗೆ ಹೇಳಿದ, ನೋಡು, ಈ ಚಿಕ್ಕ ಇರುವೆಯನ್ನು ತೋರಿಸಿ ಅವನಿಗೆ ಹೇಳಿದ, ಈ ಚಿಕ್ಕ ಇರುವೆಯನ್ನು ಸೃಷ್ಟಿಸಲು ನಿನಗೆ ಸಾಧ್ಯವೇ? ಅವನು ಹೇಳ್ದ, ಆಗಲ್ಲ ಅಂತೇಳಿ. ಇದನ್ನು ಸೃಷ್ಟಿ ಮಾಡಲಿಕ್ಕೆ ನಿನಗೆ ಸಾಧ್ಯವಿಲ್ಲ. ಆದರೆ ದೇವರು ಇವೆಲ್ಲಕ್ಕೂ ಕಾರಣರಾಗಿದ್ದಾರೆ. ಅವರೇ ಸರ್ವಶಕ್ತನಾದ ಸೃಷ್ಟಿಕರ್ತನಾದಂಥ ದೇವರು. ಅವರನ್ನು ತಿಳಿಯುವುದೇ ಮನುಷ್ಯನ ಜೀವಿತದಲ್ಲಿ ದೊಡ್ಡ ಭಾಗ್ಯ ಎಂಬುದಾಗಿ ಹೇಳಿದ್ರಂತೆ. ನಿಜವಾದ ಸಮಾಧಾನ ಅದು ದೇವರಿಂದ ಬರುವಂಥದ್ದಾಗಿದೆ. ಯೇಸು ಸ್ವಾಮಿ ಹೇಳಿದರು, ಈ ಲೋಕ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಸಮಾಧಾನ ಕೊಡೋದಿಲ್ಲ. ಲೋಕ ಏನು ಕೊಡೋದಿಲ್ವೋ ಅದನ್ನು ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ನಮ್ಮ ದೇವರು ಸಮಾಧಾನದ ಪ್ರಭುವಾಗಿದ್ದಾರೆ. ನೋಡ್ರಿ, ಜಗಳಗಳನ್ನು ನಾವು ಅದು ಹೆಚ್ಚಿಸಬಾರ್ದು. ಒಂಥರ ರಬ್ಬರ್ ಬ್ಯಾಂಡ್ ಎಳ್ಕೊಂಡು ಹೋದ್ರೆ ಏನಾಗತ್ತೆ, ಕಟ್ಟಾಗ್ಬಿಡುತ್ತೆ. ಕೆಲವರು ನೀನು ಬಿಡ್ತೇ ಇಲ್ವೋ, ನಾನು ಬಿಟ್ಕೊಡಲ್ಲ ಅಂತೇಳಿ ಗಂಡನೂ ಎಳಿತಾನೆ, ಹೆಂಡತಿನೇ ಎಳಿತಾಳೆ. ಕೊನೆಯದಾಗಿ ಅಲ್ಲಿ ಒಂದು ಬಿರುಕು ಮೂಡುತ್ತದೆ. ಹಂಗಲ್ರಿ, ಸಮಾಧಾನ ಪಡಿಸ್ರಿ, ನಾನು ಬಿಟ್ಕೊಡ್ತೇನೆ. ನಾವು ಬಿಟ್ಟು ಕೊಡುವುದರಲ್ಲಿ ಮುಂದೆ ಇರಬೇಕು. ಕೆಲವರು ನೋಡ್ರಿ, ಆ ಉರಿಯುತ್ತಿರುವ ಬೆಂಕಿಯಲ್ಲಿ ಕೆಲವರು ತುಪ್ಪ ಸುರಿಯೋರು ಇದ್ದಾರೆ. ಕಾಯ್ತಾ ಇರ್ತಾರೆ. ಬೆಂಕಿ ಅದು ಆಲ್ರೆಡಿ ಹಚ್ಚಿ ಉರಿಯುತ್ತಾ ಇರೋದಾದರೆ ಅದನ್ನು ಆರಿಸಬೇಕು ವಿನಃ ಇನ್ನೂ ಜಾಸ್ತಿ ಮಾಡಬಾರ್ದು. ಅದನ್ನು ಜಾಸ್ತಿ ಮಾಡುವವರು ಯಾರಂದರೆ ಸೈತಾನ ಮಕ್ಕಳು. ಅದನ್ನು ಆರಿಸಿ ಸಮಾಧಾನ ಉಂಟು ಮಾಡುವವರು ಯಾರು ಅಂತ ಹೇಳಿದ್ರೆ ದೇವರ ಮಕ್ಕಳು. ಕೆಲವೆಲ್ಲ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ ಗಂಡ ಹೆಂಡತಿ ನಡುವೆ. ಅದನ್ನೇ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡದಾಗಿ ಮಾಡಿ ಅವರನ್ನು ಬೇರ್ಪಡಿಸಿ ಬಿಡ್ತಾರೆ. ಬೈಬಲ್ ಹೇಳ್ತದೆ, ಜಾಗರೂಕರಾಗಿರ್ರಿ. ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸಬಾರ್ದ್ರಿ. ನೀ ಹಂಗೆ ಬೇರ್ಪಡಿಸಿದ್ರೆ ನೀನು ಶಾಪದೊಳಗೆ ಹೋಗ್ಬಿಡ್ತೀಯ. ಆದುದರಿಂದ ಅಸಮಾಧಾನವನ್ನಲ್ಲ, ಜಗಳವನ್ನಲ್ಲ,
ಯಾವಾಗಲೂ ಸಮಾಧಾನವನ್ನು ಉಂಟು ಮಾಡುವವರಾಗಿರೋಣ. ದೇವರು ನಮಗೆ ಕೃಪೆಯನ್ನು ಕೊಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಸಮಾಧಾನ ಪಡಿಸುವವರು ಧನ್ಯರೆಂಬುದಾಗಿ ಹೇಳಿದ್ದೀರಾ. ಅವರು ದೇವರ ಮಕ್ಕಳೆನಿಸಿಕೊಳ್ಳುವರೆಂಬುದಾಗಿ ಹೇಳಿದ್ದೀರಾ. ನಮ್ಮ ಜೀವಿತದಲ್ಲಿ ಸ್ವಾಮಿ ದೇವರೇ, ನಾವು ಸಮಾಧಾನ ಪಡಿಸಬೇಕು, ನಿನ್ನ ಮಕ್ಕಳಾಗಿ ನಾವು ಜೀವಿಸಬೇಕು, ಬಾಳಬೇಕು. ಅದು ಮಾತ್ರವಲ್ಲ ಸ್ವಾಮಿ, ಇನ್ನೂ ಹೆಚ್ಚಾಗಿ ನಿಮ್ಮ ಪ್ರೀತಿಯನ್ನು ಕಂಡುಕೊಳ್ಳುವಂತೆ ವಿಶೇಷವಾಗಿ ಸ್ವಾಮಿ ಈ ಸಮಯದಲ್ಲಿ ಅಪ್ಪ ಒಂದೊಂದು ಕುಟುಂಬದ ಮೇಲೆ ನಿಮ್ಮ ವಿಶೇಷವಾದ ಕರ ಇಳಿದು ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನೀವು ಆಳ್ವಿಕೆ ಮಾಡಿರಿ ದೇವರೇ. ಸ್ತೋತ್ರ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಾವೆಲ್ಲರೂ ಸಮಾಧಾನ ಪಡಿಸುವವರಾಗಿರೋಣ. ಸಮಾಧಾನ ಪಡಿಸುವವರು ದೇವರ ಮಕ್ಕಳಾಗಿದ್ದಾರೆ. ದೇವರು ನಿಮಗೆ ಕೃಪೆಯನ್ನು ಅನುಗ್ರಹಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.